ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೆ ಗಂಗಾಧರ ಮಾಸ್ಟರ್. ಇವತ್ತು ಮಾರ್ಚ್ 22 ವಿಶ್ವ ಜಲ ದಿನ. ತುಂಬ ಜಾಗ್ರತೆಯಿಂದ ನೀರನ್ನು ಬಳಸಬೇಕು. ಹನಿ ಹನಿ ನೀರು ಅಮೃತ ಅನ್ನೋ ಹೇಳಿಕೆ ಹಿಂದೆಂದಿಗಿಂತಲೂ ಇವತ್ತಿಗೆ ಅಕ್ಷರಶಃ ಸತ್ಯವಾಗಿದೆ. ಜಗತ್ತಿನ ಎಷ್ಟೋ ದೇಶಗಳ ಎಷ್ಟೋ ಜನಗಳಿಗೆ ಕುಡಿಲಿಕ್ಕೆ ಶುದ್ಧವಾದ ನೀರು ಸಿಗ್ತಿಲ್ಲ. ಅಂತಹ ಪರಿಸ್ಥಿತಿ ಇವತ್ತು ಇದೆ. ಈ ನಿಟ್ಟಿನಲ್ಲಿ 1993ರಿಂದ ವಿಶ್ವಸಂಸ್ಥೆಯ ಆಯೋಜನೆಯಂತೆ ವಿಶ್ವ ಜಲ ದಿನವನ್ನು ನಾವು ಜಾಗೃತಿ ದಿನವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಇವತ್ತು ವಿಶ್ವ ಜಲ ದಿನದ ಜಾಗೃತಿ ಎಲ್ಲರಲ್ಲೂ ಮೂಡಬೇಕಾಗಿದೆ. ಈ ವರ್ಷದ ಒಂದು ಘೋಷವಾಕ್ಯ ಇದೆ, ವಾಟರ್ ಅಂಡ್ ಜೆಂಡರ್ ಅಂತ. ನೀರು ಮತ್ತು ಲಿಂಗ ಸಮಾನತೆ. ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಹೇಗೆ ಲಿಂಗ ಸಮಾನತೆ, ಜೆಂಡರ್ ಈಕ್ವಾಲಿಟಿ ನೋಡ್ತೀವೋ, ಹಾಗೆ ನೀರು ಬಳಕೆ ವಿಚಾರ ಅಲ್ಲೂ ಕೂಡ ವಾಟರ್ ಅಂಡ್ ಜೆಂಡರ್ ಅನ್ನೋ ಥೀಮನ್ನು ಇಟ್ಟುಕೊಂಡು ಈ ವರ್ಷ ವಿಶ್ವ ಜಲ ದಿನವನ್ನು ಆಚರಣೆ ಮಾಡ್ತಿದ್ದೀವಿ. ಎಲ್ಲರಲ್ಲೂ ಈ ಜಾಗೃತಿ ಮೂಡಲಿ. ಹನಿ ಹನಿ ನೀರು ಅಮೃತ, ಅದು ವಿವೇಚನಾರಹಿತವಾಗಿ, ಅವೈಜ್ಞಾನಿಕವಾಗಿ, ದುರ್ಬಳಕೆ ಆಗದೇ ಇರೋ ಥರ ನೋಡ್ಕೊಳ್ಳೋಣ ಅಂತ ಎಲ್ರಿಗೂ ಹೇಳ್ತಾ ಇವತ್ತಿನ ವಿಡಿಯೋಗೆ ಬರೋಣ. ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ನ ಒಂದು ಪ್ರಶ್ನೆಯಲ್ಲಿ ಬರ್ತಾ ಇದೆ, ವಿಚ್ ಅಮಂಗ್ ದಿ ಫಾಲೋಯಿಂಗ್ ಟಿಶ್ಯೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇನ್ಕ್ರೀಸಿಂಗ್ ದಿ ಗರ್ತ್ ಆಫ್ ದಿ ಸ್ಟೆಮ್ ಆರ್ ಸೈಜ್ ಆಫ್ ದಿ ಸ್ಟೆಮ್. ಗಿಡದ ಕಾಂಡದ ದಪ್ಪ ಹೆಚ್ಚಳವಾಗಲಿಕ್ಕೆ ಈ ಮುಂದಿನ ಯಾವ ಅಂಗಾಂಶ ಕಾರಣ ಅನ್ನೋ ಪ್ರಶ್ನೆ ಇದೆ. ಆಯ್ಕೆಗಳು ನೋಡ್ತಾ ಇದ್ದೀರಿ. ಪೆರಿಸೈಕಲ್ ಅಂತ ಒಂದು ಆಯ್ಕೆ ಇದೆ. ಅಲ್ಲಿ ಪೆರಿಸೈಕಲ್ ಅನ್ನೋದು ಬಹುತೇಕ ಗಿಡಗಳ, ಸ್ಪೆಷಲಿ ಬೇರುಗಳ ಹೆಚ್ಚುವರಿ ಬ್ರಾಂಚಿಂಗ್ ಆಗಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಅಂಗಾಂಶ ಪೆರಿಸೈಕಲ್. ಇನ್ನು ದ್ವಿದಳ ಅಥವಾ ಡೈಕಾಟ್ ಸ್ಟೆಮ್ನಲ್ಲಿ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಕ್ಕಂಥ ಒಂದು ಅಂಗಾಂಶ ಪೆರಿಸೈಕಲ್. ಹಾಗಾಗಿ ಅದು ಉತ್ತರ ಅಲ್ಲ. ಇನ್ನು ಎರಡನೇ ಆಯ್ಕೆ ನೀವಲ್ಲಿ ನೋಡ್ತಾ ಇದ್ದೀರಿ, ಟ್ರೆಕಿಡ್ಸ್ ಅಂತ. ಮೊದಲನೇ ಆಯ್ಕೆ ಟ್ರೆಕಿಡ್ಸ್ ಇದೆ. ಆ ಟ್ರೆಕಿಡ್ಸ್ ಬಂದು ಝೈಲಮ್ನಲ್ಲಿ ಬರ್ತಕ್ಕಂಥ ಒಂದು ವಿಧದ ಕೋಶ. ಅದು ನೀರು ಸಾಗಾಣಿಕೆಗೆ ಸಹಾಯ ಮಾಡ್ತಕ್ಕಂಥ, ಖನಿಜಾಂಶಗಳಿಗೆ ಸಾಗಾಣಿಕೆಗೆ ಸಹಾಯ ಮಾಡ್ತಕ್ಕಂಥ ಒಂದು ಝೈಲಮ್ನ ಒಂದು ವಿಧವಾದಂಥ ಕೋಶ. ಸೊ ಅದು ಕೂಡ ಬೆಳವಣಿಗೆಗೆ ಸಂಬಂಧಪಟ್ಟಂಥ ಕೋಶ ಅಲ್ಲ. ಆ ಆಯ್ಕೆ ಕೂಡ ತಪ್ಪು ಸ್ನೇಹಿತರೆ. ಇನ್ನೊಂದು ಲ್ಯಾಟ್ರಲ್ ಮೆರಿಸ್ಟಮ್ ಮತ್ತು ಇಂಟರ್ಕ್ಯಾಲರಿ ಮೆರಿಸ್ಟಮ್ ಎರಡಿದೆ. ಇಂಟರ್ಕ್ಯಾಲರಿ ಮೆರಿಸ್ಟಮ್ ನಾನು ಹಿಂದೆ ಕೂಡ ಹೇಳಿದ್ದೆ, ಅಂತಕ್ಷಿಪ್ತ ಅಂಗಾಂಶ ಅಂತ ಕೂಡ ಕರಿತೀವಿ. ಗಿಣ್ಣು ಅಂತರಗಿಣ್ಣು ನಡುವೆ ಇರ್ತಕ್ಕಂಥದ್ದು. ಆ ಚಿತ್ರ ಈಗ ನೋಡ್ತಾ ಇದ್ದೀರಿ ನೀವು. ಗಿಣ್ಣು ಅಂತರಗಿಣ್ಣು, ನಾನು ನಿಮಗೆ ಬಂಬು ಅಥವಾ ಬಿದಿರು ತೋರಿಸ್ತಾ ಇದ್ದೀನಿ. ಅಲ್ಲಿ ನೋಡ್ತಾ ಇದ್ದೀರಿ, ಆ ನೋಡ್ಸ್ ಇಂಟರ್ ನೋಡ್ಸ್ ಮಧ್ಯೆ ಆ ಲೆಂತ್ ಹೆಚ್ಚಾಗುವಂಥದ್ದು. ಕಬ್ಬಿನ ಗಿಡ, ಜೋಳ, ಹುಲ್ಲು, ಗರಿಕೆ ಅಥವಾ ಈ ಥರದ ಗಿಡಗಳಲ್ಲಿ ನೋಡ್ಸ್ ಅಂಡ್ ಇಂಟರ್ ನೋಡ್ಸ್ನ ನಡುವೆ ಲೆಂತ್ ಇನ್ಕ್ರೀಸ್ ಆಗೋದು ಇಂಟರ್ಕ್ಯಾಲರಿ ಮೆರಿಸ್ಟಮ್. ಇಂಟರ್ಕ್ಯಾಲರಿ ಮೆರಿಸ್ಟಮ್ ಅಂತಕ್ಷಿಪ್ತ ವರ್ಧನ ಅಂಗಾಂಶ ಅಂತ ಕೂಡ ಕರಿತೀವಿ, ಅಥವಾ ಅಂತರಗಿಣ್ಣು ಅಂಗಾಂಶ ಅಂತ ಕೂಡ ಕರಿತೀವಿ ನಾವು. ಅಂತರಗಿಣ್ಣು ವರ್ಧನ ಅಂಗಾಂಶ ಅಂತ. ಹಾಗಾಗಿ ಅದು ಕೂಡ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಲ್ಲ. ಇನ್ನು ಕೊನೆ ಆಯ್ಕೆ ಇದೆ ಲ್ಯಾಟ್ರಲ್ ಮೆರಿಸ್ಟಮ್ ಅಂತ. ಲ್ಯಾಟ್ರಲ್ ಅಥವಾ ಪಾರ್ಶ್ವ ವರ್ಧನ ಅಂಗಾಂಶ ಅಂತ ಕರಿತೀವಿ ಸ್ನೇಹಿತರೆ. ಅಂದರೆ ಗಿಡದ ಕಾಂಡದ ಸುತ್ತಳತೆಯಲ್ಲಿ ಹೆಚ್ಚಳವಾಗಲಿಕ್ಕೆ ಈ ಅಂಗಾಂಶ ಕಾರಣವಾಗ್ತದೆ. ಸುತ್ತಳತೆ, ಸರ್ಕಂಫರೆನ್ಸ್ ಅಂತ ದಪ್ಪ ಹೆಚ್ಚಳವಾಗಿ. ಈಗ ನೀವು ನೋಡ್ತಾ ಇದ್ದೀರಿ ಚಿತ್ರ, ಒಂದು ಸಣ್ಣ ಗಿಡ ಬೆಳೆದು ದೊಡ್ಡ ಮರವಾದಾಗ ಅದರ ಕಾಂಡದ ದಪ್ಪ ಸುತ್ತಳತೆ ಹೆಂಗೆ ಹೆಚ್ಚಾಗ್ತದೋ ಇದಕ್ಕೆ ಕಾರಣ ಲ್ಯಾಟ್ರಲ್ ಮೆರಿಸ್ಟಮ್ ಅಥವಾ ಪಾರ್ಶ್ವ ವರ್ಧನ ಅಂಗಾಂಶ ಸ್ನೇಹಿತರೆ. ಇದು ಸರಿಯಾದಂಥ ಉತ್ತರ. ಒನ್ಸ್ ಅಗೈನ್ ನನ್ನ ಪುಸ್ತಕದ ಮುಖಪುಟವನ್ನು ಇಲ್ಲಿ ಚಿತ್ರಣವನ್ನು ಹಾಕಿದ್ದೀನಿ. ತಾವು ಓದಿ ಸ್ನೇಹಿತರಿಗೂ ಹೇಳಿ. ಮತ್ತೆ ಇದೇ ಥರದ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.